ಗೈಸ್ ಇವತ್ತು ಸೃಷ್ಟಿಯವ್ರ ನಮ್ಮ ಮನೆಗೆ ಬಂದಿರೋ ಕಾರಣ ಅವ್ರ ಕೈಲಿ ಸಾಂಬಾರು ಮಾಡಿಸ್ತಿದ್ದೀನಿ. ಒಬ್ಬಟ್ಟಿನ ಸಾಂಬಾರು ಏನೇನು ಬೇಕು ಏನೇನು ಹೇಳೋ. ಫಸ್ಟ್ ನಾವು ಮಾಡ್ತಿರೋದು 5 ಮೆಂಬರ್ಸಿಗೆ ಆಗೋಷ್ಟು ಮಾಡ್ತಿದ್ದೀವಿ. ಹೌದಾ? ಹಾಫ್ 5 ಮೆಂಬರ್ಸ್ಗೆ ಇಷ್ಟೊಂದು ಮಾಡ್ತಾರೆ? ಸಾಂಬಾರು ಚೆನ್ನಾಗಿ ರುಚಿಯಾಗಿರ್ಬೇಕು ಅಂತಂದರೆ ಮಾಡಬೇಕು. ಸರಿ ಸರಿ ಹೇಳಿ. ಇದು ಫಸ್ಟು ಕೊತ್ತಂಬರಿ ಬೀಜ 1 ಟೀ ಕಪ್ಪಲ್ಲಿ. ನಮ್ಮ ಕಡೆ ಏನಂತಾರೆ ಗೊತ್ತಾ ಅದಕ್ಕೆ? ಏನಂತಾರೆ? ಧನಿಯಾ ಬೀಜ, ಕೊತ್ತಂಬರಿ ಬೀಜ, ವಾಟ್ ಎವರ್ ನೀವು ಏನು ಕರಿತೀರೋ ಹಂಗೆ. ಅದು 1 ಟೀ ಹಾಫ್ ಕಪ್ ಅಷ್ಟು. 1 ಟೀ ಕಪ್. 1 ಟೀ ಕಪ್ಪು. ಆಮೇಲೆ ಇದು ಜೀರಿಗೆ 1 ಟೀ ಕಪ್ಪಲ್ಲಿ ಹಾಫು. ಅರ್ಧ ಟೀ ಕಪ್ಪು. ಆಮೇಲೆ ಹಸಿಮೆಣಸಿನ್ಕಾಯಿ ಖಾರ ಇದ್ರೆ ಹಸಿಮೆಣಸಿನ್ಕಾಯಿ ಎಲ್ಲ, ಅದು ಒಣಗಿರೋ ಮೆಣಸಿನ್ಕಾಯಿ. ಇದು ಒಣ ಮೆಣಸಿನ್ಕಾಯಿ ಖಾರ ಇದ್ದರೆ 20, ಅಕಸ್ಮಾತ್ ಖಾರ ಇಲ್ಲ ಅಂದರೆ 30 ಹಾಕೋಬೇಕು ಒಣ ಮೆಣಸಿನ್ಕಾಯಿ. ಇದು ಮೆಂತ್ಯ 1 ಟೇಬಲ್ ಸ್ಪೂನ್ ಸಾಕು. ಕೈ ಆಗಲ್ವಾ ಅಷ್ಟು ಹಾಕಿದ್ರೆ? ಅಷ್ಟೊಂದು ಅನ್ಸಲ್ಲ, ಸರಿ ಸಾಕು. 1 5 ಜನಕ್ಕೆ ಮಾಡೋ ಸಾಂಬಾರಲ್ವಾ ಬೇಕಷ್ಟು. ಆಮೇಲೆ ಚಕ್ಕೆ 1 ಇಂಚು ಇಲ್ಲ 1.5 ಇಂಚು. ಆಮೇಲೆ 1 ಏಲಕ್ಕಿ, 1 3 ಲವಂಗ. ಆಮೇಲೆ ಬೆಳ್ಳುಳ್ಳಿ 1 2 4, ಅಂದರೆ ಮೀಡಿಯಮ್ ಆದರೆ 2 ಸಾಕು. ಸಣ್ಣದಾದರೆ 1 4 ಬೇಕು ಬೆಳ್ಳುಳ್ಳಿ. ಆಮೇಲೆ 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಕೋಬೇಕು ರುಬ್ಬೋಕ್ಕೆ. ಆಮೇಲೆ ಹುಣಸೆ ಹಣ್ಣು 1 ನಿಂಬೆಹಣ್ಣು ಗಾತ್ರದಷ್ಟು ನೆನಾಕಿ ಇಟ್ಕೊಂಡಿದ್ವಿ. ನೆಕ್ಸ್ಟು 1 ಅರ್ಧ ಕಾಯಿ ತುರಿ. ನಮ್ಮಲ್ಲಿ ಕೊಬ್ಬರಿ ತುರಿ ಇಲ್ಲ ಗೈಸ್, ಅದಕ್ಕೆ ಅವ್ರೇನೋ ಕೊಬ್ಬರಿ ತುರಿ ಹಾಕೇ ಮಾಡೋದಂತೆ ಅವ್ರ ಸ್ಟೈಲಲ್ಲಿ. ಬಟ್ ಇಲ್ಲಿ ಕೊಬ್ಬರಿ ಇಲ್ಲದ ಕಾರಣ ನಾವು ಹಸಿಕಾಯಿನೇ ಸ್ವಲ್ಪ ಹುರ್ಕೋತೀವಿ, ಕೊಬ್ಬರಿ ಇಲ್ವಲ್ಲ ಅಂತ. ಇಷ್ಟು ಇಂಗ್ರೀಡಿಯೆಂಟ್ಸು ರುಬ್ಬಕ್ಕೆ. ನೆಕ್ಸ್ಟ್ ಒಗ್ಗರಣೆಗೆ ಹೇಳ್ತೀವಿ. ರುಬ್ಬಕ್ಕೆ ಮಸಾಲೆಗೆ ಒಟ್ಟು ಇದೆಲ್ಲ ಹುರ್ಕೊಳೋದು, ಆಮೇಲೆ ರುಬ್ಬೋದು. ಏನು ಗೈಸ್ ಇವಳು ಏನು ಹೇಳೋಕ್ಕೆ ಬರಲ್ಲ ಇವಳು. ಗೈಸ್ ಇವಳು ಹೇಳ್ದಂಗೆ ನಾವು ಹುರ್ಕೊಡ್ತಿದ್ದೀನಿ. ಫಸ್ಟ್ ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ. ನೀಲೇ ಹಾಕ್ಬೇಕಾ ಎಣ್ಣೆ ಯಾವಾಗ ಹಾಕ್ಬೇಕೆ? ಹಾಕೊಂತೆ ಧನಿಯಾ ಹಾಕು. ಚಕ್ಕೆ, ಲವಂಗ, ಧನಿಯಾ, ಏಲಕ್ಕಿ ಎಲ್ಲ ಹಾಕಿದ್ದೀವಿ. ಈಗ ಫಸ್ಟ್ ಒಂಚೂರು ಕಾರಣ ಎಣ್ಣೆ ಹಾಕ್ಬೇಕಾ? ಇಲ್ಲೇ ಸಾಕು. ಈಗ ಉರಿಯೋದು ಸರಿನಾ? ಗೈಸ್ ಇದೊಂದು 2 ನಿಮಿಷ ಹುರ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಇವಳು ಹೇಳ್ದಂಗೆ ನಾವು ಮಾಡ್ತಿದ್ದೀವಿ. ಜೀರಿಗೆ ಹಾಕು. ಜೀರಿಗೆನ ಇಲ್ಲ ಗಸ್ಕ ಸಾಕ್ಬಿಡಲ್ಲ ಅಷ್ಟು. ಇದನ್ನು ಹಾಕು ಮೆಂತ್ಯ. ವಿಡಿಯೋ ಪಾಸ್ ಮಾಡಿ. ಹುರಿತಾ ಇದ್ದಾಳೆ, ಏನೇನು ಮಾಡ್ಕೊಳ್ಳೋ ಏನೋ. ಏಯ್ ನೀನು ಹೇಳ್ದಂಗೆ ಮಾಡ್ತಿಲ್ವಾ? ಏನೇನು ಮಾಡ್ಕೊಳ್ಳೋ ಏನೋ ಮಾಡ್ತಾ ಇದೀಯಾ? ನಂಗೆ ಯಾಕೋ ಇದೆಲ್ಲ ಒಟ್ಟಿಗೆ ಹುರ್ಕೊಳ್ಳೋದಲ್ಲ, ಸಪ್ರೇಟಾಗಿ ಹುರ್ಕೋಬೇಕಿತ್ತೇನೋ ಅನಿಸ್ತದೆ. ಒಟ್ಟಿಗೆ ಹುರ್ಕೊಳ್ಳೋದು ಏನೋ ಹೋಗ್ಲಿ ಬಿಡಿ. ನೀವು ಹೈ ಫ್ಲೇಮ್, ಅದು ಇದೇ ಮೀಡಿಯಂ ಫ್ಲೇಮ್ ಅಂತ ಬೇಕು. ನಮ್ದು ಇದೇ ಮೀಡಿಯಂ ಫ್ಲೇಮ್, ಇದೇ ಜಾಸ್ತಿ ಉಂಟು ನೋಡಿಲ್ಲ. ಇದೇ ಮೀಡಿಯಂ ಅಂದರೆ ಫುಲ್ ಮೀಡಿಯಂ. ಇದು ಅದಕ್ಕಿಂತ ಸ್ವಲ್ಪ ಅಲ್ಲ. ಓ ಪ್ಲೇಸೇ ಚೇಂಜಾ? ಕಮ್ಮಿ ಮಾಡ್ಕೊಬೋದು. ಕಮ್ಮಿ ಮಾಡ್ಕೊಂಡು ಎಲ್ಲಿ ತಂದರೆ ಸ್ಟವ್? ಏಕೆ ಈ ಥರ ಪೊಸಿಷನ್ಸೇ ಚೇಂಜ್ ಮಾಡಿಬಿಟ್ಟಿದ್ದಾರಲ್ಲ ಅಂತ ಫ್ಲೇಮ್ಗಳಿಗೆ. ಲೈಕ್ ಕಪೀಶ್, ಈ ಫ್ಲೇಮ್ ಎಲ್ಲದರಲ್ಲೂ ಒಂದೇ ಥರ ಇರಲ್ಲ ಎಲ್ಲ ಸ್ಟವ್ಗಳಲ್ಲೂ. ಅದು ಗೊತ್ತಿಲ್ವಾ ನಿಮಗೆ? ಏನೋ ನಿಮ್ಮಂಥವ್ರಿಂದ ಹೊಸ ಕಲಿತೀವಿ. ಫ್ಲೇಮ್ ಎಲ್ಲ ಈಗ ಏನು ಗೊತ್ತಾ, ಈಗ 3-4 ಇರುತ್ತೆ ಅನ್ಕೋ, ಎಲ್ಲದರಲ್ಲೂ ಒಂದೇ ಥರ ಫ್ಲೇಮ್ ಇರುತ್ತೆ ಅನ್ಕೊಂಡಿದ್ಯಾ? ಇದು ಐ ಫ್ಲೇಮ್, ಇದು ಅದಕ್ಕಿಂತ ಲೋ, ಇದು ಅದಕ್ಕಿಂತ ಲೋ. ನಾವು ತರೋದು ಎಲ್ಲ ಒಂದರಲ್ಲೇ ಸೆಟ್ ಆಗಿದೆ. ಅಪ್ಪ ಇದು ಯಾವ ಮೆಣಸಿನ್ಕಾಯಿ ಹೇಳು ನೋಡೋಣ. ಗೊತ್ತಿಲ್ಲ ನನಗೆ, ಯಾವುದೋ ಒಂದು ಮೆಣಸಿನ್ಕಾಯಿ. ಕೇಳಿ ಫ್ರೆಂಡ್ಸ್ ನಿಮ್ಮ ಬ್ಲಾಗ್ ಯಾವ ಮೆಣಸಿನ್ಕಾಯಿ ಹೇಳು. ನನಗೆ ಎಲ್ಲ ಗೊತ್ತಾ, ಹೋಗಿ ಸುಮ್ಮನೆ ಏನು ಬ್ಲಾಗರು ಏನೋ. ನನಗೆ ಗೊತ್ತಿರೋದೆಲ್ಲ ಎದ್ರೆ ಹೇಳ್ತೀನಿ. ನಾನೇನು ಯಾವತ್ತಾದ್ರೂ ನಿಮ್ಗೆ ಅಡುಗೆ ಬ್ಲಾಗ್ ತೋರಿಸಿದ್ದೀನ? ನಾನು ಯಾವ್ದ್ರಲ್ಲಿ ಚೆನ್ನಾಗಿ ಮಾಡ್ತೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಹೇಳ್ಕೊಡು. ಬ್ಯಾಡಿಗೆ ಮೆಣಸಿನ್ಕಾಯಿ ಗೈಸಿದು ಖಾರ ಇರಲ್ವಾ? ಮೀಡಿಯಂ. ಮತ್ತೆ ಮೀಡಿಯಮ್ ಆಗಿರುತ್ತೆ. ಗುಂಟೂರು ಜಾಸ್ತಿ ಖಾರ. ನಾವೆಂದ್ರೆ ಖಾರ ತಿಂತೀವಿ, ನೀನು ಖಾರ ತಿನ್ನಲ್ವಲ್ಲ? ತಿಂತೀನಿ, ಅಷ್ಟೊಂದಲ್ಲ, ಮೀಡಿಯಮ್ ಆಗಿ ತಿಂತೀನಿ. ನಿಮ್ಮ ಥರ ಎಲ್ಲ
ಒಂಥರ ತಿನ್ಬೇಕಾ ಮಾತಾಡಕ್ಕೆಲ್ಲ ಬರಲ್ಲ. ಬೋರಿಂಗ್ ಮಾಡ್ತಾಳೆ ಇವಳು. ನಿಮ್ಮ ವ್ಲಾಗರ್ ತರ ಎಲ್ಲ ನಮಗೆ ಒಂದ್ ಮೊಬೈಲ್ ನೆಟ್ಟಿಗೆ ಇಟ್ಕೊಳಕ್ ಬರಲ್ಲ ಗೈಸ್ ಇವಳಿಗೆ. ಹಿಂಗ್ ಹಿಡ್ಕೋ. ನಿಮ್ ಬಗ್ಗೆ ಮಾತಾಡೋಕೆ ಪದ ಅಲ್ಲ ದಿನಗಳೇ ಸಾಲದು. ದಿನಗಳೇ ಸಾಲದು. ಯಾಕೆ ಇದೆ ನಿನ್ ಬಗ್ಗೆ ಮಾತಾಡ್ತಾ ಹೋದ್ರೆ ಸುಮ್ಮ ಹೋಗ್ತಾನೆ ಇರ್ತಾವ, ದಿನವೆಲ್ಲ ಸಾಲದಾಗುತ್ತೆ. ಯಪ್ಪ ಗೈಸ್ ವಿಡಿಯೋ ಅಂತ ಡೌನ್ ಮಾಡ್ತಾಳೆ, ನಂಬೇಡ್ರಿ. ನೀನ್ ಯಾಕೆ ಬಂದೆ ಇವತ್ತು ನಮ್ಮ ಮನೆಗೆ ಅಂತ ಗೊತ್ತಾಗ್ತದೆ. ಒಳ್ಳೊಳ್ಳೆ ಊಟ ಮಾಡ್ಕೊಟ್ಟಿರ್ತೀನಿ. ಹ್ಞೂ ನಾನು ಹೇಳಿದ್ದ ನೀನ್ ಮಾಡ್ಕೊಡ್ತೀನಿ ಅಂತ ಗೈಸ್. ಇವಳು ಏನಂತ ಹೇಳಿದ್ದು ಗೊತ್ತಾ, ನನ್ನ ಟೀಚರ್ ಇದ್ದಾಗ ನಾನೇ ಮಾಡ್ಕೊಂಡ್ ಕೊಡ್ತೀನಿ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಬಂದ್ಲು ಏನು ಮಾಡಿಲ್ಲ. ಅವ್ರ ಅಜ್ಜಿ ಹತ್ರ ಒಂದು ರೆಸಿಪಿ ಹೇಳೋದು ಮಾಡಿದಾಳೆ, ಅದನ್ನು ನಾನೇ ಮಾಡ್ತಿದ್ದೀನಿ. ಯಾಕಂದ್ರೆ ಇಲ್ಲಿ ನನ್ಕಿಂತ ಚೆನ್ನಾಗಿ ಉಪ್ಪ ಅವರು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಹಂಗಾಗಿ ನಂದು 30 ವರ್ಷದ ಎಕ್ಸ್ಪೀರಿಯನ್ಸ್ ನೋಡ್ರಿ. ನಾನು ಸೂಪರ್ ಆಗಿ ಮಾಡ್ತೀನಿ. ಇವಳು ಹೋದಾಗೆಲ್ಲ ಡಿಫ್ರೆಂಟ್ ವೆರೈಟಿ ಮಾಡಿದ್ದೆ, ಅದು ಮಾಡಿದ್ದೆ. ನಮ್ಮ ಮನೆಗೂ ಬಂದ್ರೆ ನಾವು ಡಿಫ್ರೆಂಟ್ ಆಗಿ ಮಾಡ್ಕೊಡ್ತೀವಿ. ನಿಮ್ಮ ಮನೆ ಅದ್ರಲ್ಲೇ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮನೆಗೆ ನಾನು ಬರಲ್ಲ. ಯಾಕೆ ಬರಲ್ಲ? ನಿನ್ನ ಬಿಡೋರು ಯಾರು? ಹೇಳ್ಕೊಂಡು ಹೋಗ್ತೀನಿ. ಹೋಗೆ ಸುಮ್ಮನೆ ಬರ್ಲೇಬೇಕು ಅಷ್ಟೇ. ಬರ್ಲಿ ನಾನು. ಆರ್ಡರ್. ದಿಸ್ ಇಸ್ ನಾಟ್ ರಿಕ್ವೆಸ್ಟ್, ದಿಸ್ ಇಸ್ ಆರ್ಡರ್. ಬರ್ಬೇಕು. ಆರ್ಡರ್. ಎಸ್. ನೋಡಿ ಗೈಸ್, ಇದನ್ನೆಲ್ಲ ಚೆಲ್ಬಿಟ್ಟಿದ್ದಾಳೆ ಸೃಷ್ಟಿ. ಹಾ ಹೌದು. ಕೆಳಕ್ ಚೆಲ್ಲಿರೋದೆಲ್ಲ ಹಾಕ್ತೀನಿ. ಮಾಡೋದೆಲ್ಲ ಅವಳು, ಹಾಕೋದು ನನ್ನ ಮೇಲೆ. ಇಲ್ಲ ದಪ್ಪ ತೋರಿಸ್ತಾರೆ ಇವರೆಲ್ಲ. ನೀವು ಬಡ್ಪಾಯಿ. ಗೌರ್ಮೆಂಟ್ ಅಫಿಷಿಯಲ್ ಮಗಳು, ಅಪ್ಪ ಅಮ್ಮ ಇಬ್ರು ಗೌರ್ಮೆಂಟ್ ಅಫಿಷಿಯಲ್. ಬಡ್ಪಾಯಿ ಅಂತ ಏನೂ ಇಲ್ಲ. ಡೌರಾಣಿ ಬರೀ ಡವ್ ಮಾಡ್ತಾಳೆ. ಹೇಳ್ಕೊಟ್ಟಿದ್ದಲ್ಲ ನೀವೆಲ್ಲ. ನೀನ್ ಡವ್ ಮಾಡಲ್ಲ. ನಿಮ್ಮ ಅಕ್ಕ ಹೇಳ್ಕೊಟ್ಟಿದ್ದೆ. ಕಲ್ತಿದ್ದೀನಿ. ಬಂದಿದ್ದು ಸೆಪ್ಟೆಂಬರು, ಅಕ್ಟೋಬರು, ನವಂಬರ್, ಡಿಸೆಂಬರ್, ಜನವರಿ. ಗೈಸ್ ನಾನು ಬಂದಿದ್ದು ನವೆಂಬರಿಗೆ. ನನ್ಗಿನ್ನ ಮುಂಚೆ ಇವಳು ಮೈಸೂರಿಗೆ 4 ವರ್ಷ ಅಳಬ್ಳು. ಇವಳೇ ನನಗೆ ಕಲ್ಸಿರೋದು. ನಾನು ಈಚೆ ಡವ್ ಮಾಡ್ತಾ ಇಲ್ಲ. ಇವಾಗ ನೀನ್ ಬಂದ್ಮೇಲೆ ನಿನ್ ಜೊತೆ ಸೇರ್ಕೊಂಡು ಇಲ್ಲ ಅನ್ಸುತ್ತೀನಿ. ವಾ ನಂಬೇಡಿ. ನಾನು ಇವಾಗಿನ ಇವಳು ರೊಮ್ಯಾಟ್ ಆಗಿರೋದು. ಒಳ್ಳೆ ಹುಡುಗಿ ಇಲ್ಲ. ವಾ ಗೊತ್ತಾ? ಏನ್ ಮಾಡಿ ಎಲ್ಲರಿಗೂ ಗೊತ್ತು. ಏನಲ್ಲ ಒಳ್ಳೆ ಹುಡುಗಿ ನೀನು. ಸೈಲೆಂಟ್ ಹುಡುಗಿ ಮಾರಿ. ಇವಳು ಸೈಲೆಂಟ್ ಅಂತ. ಯಪ್ಪ ದೊಡ್ಡ ಬಾಯ್ ಬಡ್ಕಿ ಗೈಸ್, ನಂಬೇಡಿ ಇವಳು. ನನ್ಗಿಂತ ದೊಡ್ಡ ಬಾಯ್ ಬಡ್ಕಿ. ನಾನು ಜೋರ್ ಮಾತಾಡ್ತೀನಿ ಅಷ್ಟೇ. ಇವಳು ದೊಡ್ಡ ಬಾಯ್ ಬಡ್ಕಿ. ಬಟ ವಟ ವಟ ಅಂತಿರ್ತಾಳೆ. ಮಾತಾಡಿದ್ರೆ ಇವಳು ಫೋನ್ ಮಾಡೋದು ಹೆಂಗೆ ಗೊತ್ತಾ? ಅಮ್ಮ, ಅಜ್ಜಿ, ತಾತ, ಅಕ್ಕ, ದೊಡ್ಡಪ್ಪ, ದೊಡ್ಡಮ್ಮ, ಇಡೀ ಫ್ಯಾಮಿಲಿಗೆನೆ ಒಂದ್ಸತಿ ಕಾಲ್ ಮಾಡಿ ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಮ್ಮನ ಮಕ್ಕಳು ಫೋನ್ ಮಾಡಿ ಮಾತಾಡ್ಕೊಂಡು ಲಾಸ್ಟಿಗೆ ನಮ್ಮ ಹತ್ರ ಬಂದು ನಮ್ಮನ್ನೂ ಬಿಡಲ್ಲ. ತಲೆ ತಿಂದು ನಿಮ್ಗೆ ಕೈ ಹಾಕಿಡ್ತಾಳೆ. ಏನ್ ಮಾಡೋದು? ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ನಂಬೇಡಿ. ಮಾಡ್ತಾರೆ. ಏನ್ ಮಾಡೋದು? ಅವ್ರಿಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸಾಕ ನೋಡು, ಇದು ನೋಡ್ಬಾ ಫಸ್ಟ್. ಸಾಕು, ಆಫ್ ಮಾಡು. ಮಾಡ್ಲಾ? ತಡಿ ಗೈಸ್, ಇದರಲ್ಲಿ ಹುರ್ಕೊಳೋದೆಲ್ಲ ಆಗಿದೆ. ಇದನ್ನ ನೋಡಿ ಇದಕ್ಕೊಂದು ಟ್ರಾನ್ಸ್ಫರ್ ಮಾಡಿ ಟನ್ನಿಗೆ ಹೋಗಕ್ಕೆ ಬಿಡ್ತಿದ್ದೀವಿ. ನಮ್ಮ ಮನೆ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಿರೋದು. ಕಿರಣ್ ಕುಮಾರ್ ಅವರಿಲ್ಲ. ಕಿರಣ್ ಮಾಡ್ತಿದ್ದು ಒಂಥರ ಡಿಫ್ರೆಂಟಾಗೆ, ಇವ್ರು ಮಾಡ್ತಿರೋದೇ ಒಂಥರ ಡಿಫ್ರೆಂಟಾಗೆ. ನೋಡೋಣ ಯಾವ ಟೇಸ್ಟ್ ಚೆನ್ನಾಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನೀವು ಟ್ರೈ ಮಾಡಿ ಯಾವಾಗ. ಜಸ್ಟ್ ಇದನ್ನೆಲ್ಲ ಇವಾಗ ಹುರ್ದಿರೋದನ್ನ ಆರಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಕೊಬ್ಬರಿ, ನಮ್ಮ ಮನೇಲಿ ಕೊಬ್ಬರಿ ಇಲ್ವಲ್ಲ, ಸೊ ಹಂಗಾಗಿ ಕಾಯಿನ ಹುರ್ಕೊಳೋದು. ಕಾಯಿನ ಸ್ವಲ್ಪ ಹುರ್ಕೊಂಡ್ಬಿಟ್ಟು ರುಬ್ಬಕ್ಕೆ ಹಾಕ್ಬೇಕಲ್ವೇನೆ? ಎಲ್ಲ ಸಿಹಿ ಅದಾ? ಇದು ಹೀಟ್ ಗೊತ್ತು ಗೈಸ್, ಗೊತ್ತಿರ್ಲಿಲ್ಲೇನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ. ನಾವು ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿ ಇಷ್ಟು ತಿಳ್ಕೊಳ್ಳಿ ಅಂದ್ರೆ ಹಂಗೆ. ನಿಮ್ಮ ಕೆಮಿಸ್ಟ್ರಿ ನಮ್ಮ ಸೃಷ್ಟಿ ಅವರು ಕೆಮಿಸ್ಟ್ರಿ ಸ್ಟೂಡೆಂಟ್. ನೋಡಿ ಆಂಟಿ, ನನ್ನ ಬ್ಲಾಗ್ ನೋಡ್ಬಿಟ್ಟು ಸೃಷ್ಟಿಗೆ ಕೆಮಿಸ್ಟ್ರಿ ಎಷ್ಟು ಟಫ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಆಂಟಿ. ನಾನು ಹೇಳಿಲ್ಲಪ್ಪ. ನಿಜ ಆಂಟಿ, ಡೈಲಿ ಓಡಾಡ್ತಾಳೆ. ನಂಗೆ ಇಷ್ಟ ಆಗಲ್ಲ ಇದು ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಂತ. ಇಷ್ಟಪಟ್ಟೆ ಬಂದಿದ್ದು, ಯಾಕೋ ಒಂಥರ ಹಂಗೆ ಆಗ್ತಿದೆ ಇವಾಗ. ಇನ್ನೇನು PU ಲೆವೆಲ್ಗೆ ಈ ಮಾಸ್ಟರ್ ಡಿಗ್ರಿ ಅಂತ ಸ್ವಲ್ಪ ಕಷ್ಟನೇ ಇರುತ್ತಲ್ವ, ಇನ್ ಡೆಪ್ತ್ ಅಲ್ಲಿ ಇರುತ್ತೆ. ನೋಡಿ ಸೃಷ್ಟಿ ಸಾಂಬಾರು ಮಾಡೋಕ್ಕೆ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾಳೆ. ಇವಾಗ ಇದನ್ನು ಮಸಾಲೆ ಹಾಕ್ಬೇಕೇನೆ. ಯಾವಾಗ ಹಾಕ್ತೀಯಾ? ಈಗಲೇನಾ? ನೋಡಿ ಗೈಸ್, ಮಸಾಲೆನ ಹಾಕ್ತಿದ್ದಾಳೆ. ಈಗ ಮಸಾಲೆ ಹಾಕಿದ್ಮೇಲೆ ಬಾಡಿಸ್ಬೇಕು, ಸ್ವಲ್ಪ ಬಾಡಿಸ್ಬೇಕಂತೆ. ಬಾಡಿಸಿ ನೀವು ಮಾಡಬೇಕಾದ್ರೆ ಏನಾದರೂ ಫುಲ್ ಸ್ಟೈಲ್ನ ಕಾಪಿ ಮಾಡೋದಾದರೆ ಬಾಡಿಸಿ. ನೆಕ್ಸ್ಟ್ 3 ದಿನ ಡೈಲಿ ಒಂದು 5-6 ಜನ ಊಟ ಮಾಡೋ ಸ್ಟಾರ್ ಮಾಡ್ಕೊಳ್ಳೋ. ಏನು ಜನಗಳು ಎಷ್ಟು ಸಾಂಬಾರು ಒಂದೇ ಸಲ ಅಂದರೆ ಅಪರೂಪ. ಹಾಂ ಚೆನ್ನಾಗಿ ಇಟ್ಕೊಂಡು ಕುದಿಸಿ ತಿನ್ನೋದು.
ಕುಸ್ ತಿನ್ನಕ್ಕೆ ನೀನು ಇರ್ತೀಯಾ ಇಲ್ಲಿ ತಿಕ್ಲಿ. ತಿಂಡಿಗೂ ಇದೆ. ಗೈಸ್ ನಾಳೆಗೆ ಏನು ಗೊತ್ತಾ ಪ್ಲಾನು? ನಾಳೆ ತಿಂಡಿಗೂ ಇದನ್ನೇ, ಬಾಕ್ಸಿಗೆ ಊಟಕ್ಕೂ ಇದನ್ನೇ, 3 ಹೊತ್ತು ಇದೆ. ನಾನಂತೂ ಒಳಗೆ ಸಾರು ಕೊಟ್ಬಿಟ್ರೆ ಬೆಳಗ್ಗೆ ತಿಂತೀನಿ, ಮಧ್ಯಾಹ್ನ ತಿಂತೀನಿ, ರಾತ್ರಿ ತಿಂತೀನಿ. ಬೆಳಿಗ್ಗೆ ತಿಂತೀವಿ ಮಧ್ಯಾಹ್ನ. ಬನ್ನಿ ಗೈಸ್ ನಾವು ಈಗ ಬಾಡ್ಸೋಣ. ಏನೋ ಬಾಡ್ಸೋದು ಗೈಸ್, ನಾವು ಬಾಡಿಸ್ತೀವಿ. ವಾಟ್ ವಿ ಡೂಯಿಂಗ್ ಸೃಷ್ಟಿ? ಚೆನ್ನಾಗಿ ಕುದಿಸಿ, ಇದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಬೇಳೆ. ಇವಳು ಎಷ್ಟು ಗಬ್ಬಿ ಅಂತ. ಚೇ ವ್ಯಾ ಗಬ್ಬಿ. ಯಾವ ಅಂಶನೂ ಬಿಡಬಾರ್ದು, ಯಾವ ಅಂಶನೇ ಬಿಡಬಾರ್ದು. ಓಕೆ, ಆದರೆ ನೋಡಲಿ ಗಬ್ಬಂಗೆ ಹಿಂಗೆ ನೀಟಾಗಿ ನೀರು ಹಾಕೊಂಡು ನೀವು ಮಾಡಬೇಕು ಗೈಸ್. ಇವಾಗ ಅದು ಬೇಳೆ ಬೇಯಿಸ್ಕೊಂಡಿದ್ದಲ್ಲ ರಸನ ಹಾಕ್ಬಿಡೋದು, ಮಸಾಲೆಗೆ ಬೇಳೆ ಬೇಯಿಸಿರೋ ರಸನ ಹಾಕೋದು. ನೋಡಿ ಹೆಂಗೆ ಅರ್ತೈತೆ ಸುಡೋದು. ಬಂದ್ಬಿಡು, ಯಾಕೆ ಲಗ್ಗ ಕೆರಕನ ಹಾರ್ತೈತೆ ಹಿಂಗೆ ಮಾಡಿ. ಅದಕ್ಕೆ ಹೇಳಿದ್ದೀನಿ ಅಂತ. ನೋಡಿ ಗೈಸ್ ಹಿಂಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ ಅನ್ನಿಸ್ತಿದೆ ನೋಡೋಕ್ಕೆ. ತಿಂದಕ್ಕೆ ಗೊತ್ತಿಲ್ಲ, ತಿಂದ್ಬಿಟ್ಟು ಹೇಳ್ತೀವಿ. ಉಪ್ಪು ಹಾಕೆ ಆಮೇಲೆ ಹಾಕೋಣ. ಹೋಗಿಂದ್ರೆ ಗೈಸ್ ಇದು ಬೇಳೆ ರಸ ಹಾಕ್ತಿದ್ದಾಳೆ. ಇನ್ನೊಂಚೂರು ಹಾಕ್ಬೇಕಾ? ನಮ್ಮ ಮನೇಲಿ ದೇವರಣೆ ನಾನು ಕಿರಣ್ ಇನ್ನೊಬ್ರು ಎಕ್ಸ್ಟ್ರಾ ಆದರೂ ಈ ಥರ ತಪ್ಪಲಿನೇ ಇಡ್ತಿರಲಿಲ್ಲ. ನಾವು ಚಿಕ್ಕ ತಪ್ಪಲಿ ಸಾರು ಮಾಡ್ತಿದ್ವಿ. ಹೋಳಿಗೆ ಸಾರು ಅಂತ 3-4 ಜನಕ್ಕೆ ಎಷ್ಟು ಸಾಂಬಾರು ಮಾಡ್ತಿದ್ದಾಳೆ ನೋಡಿ ಗಾಯ್ಸ್. ಇರಲಿ ಪರವಾಗಿಲ್ಲ, ಇನ್ನೊಂಚೂರು ನೀರು ಹಾಕ್ಬೇಕು. ಪಾತ್ರೆ ತುಂಬೋಗುತ್ತೆ. ಪರವಾಗಿಲ್ಲ, ಹಾಕು ಕುದಿದು ನಾನು ನೀಟಾಗಿ ನೋಡ್ಕೊತೀನಿ. ಮಂದ ಅನ್ನಿಸ್ತಾರೆ, ಮಂದ ಮಾಡಿಬಿಟ್ರು. ನಾನು ಹೇಳ್ದೆ ಗೈಸ್ ಕಮ್ಮಿ ರುಬ್ಬನ ಅಂತ. ಇವಳೆ 1 ಲೋಟ ಅಷ್ಟು ಲೋಟ. ಪಾಪ ಅಜ್ಜಿಗೆ ಕನ್ಸಿಸ್ಟೆನ್ಸಿ ಇವ್ರ ಅಜ್ಜಿ ಹೇಳ್ಕೊಡ್ತಾಯ್ತಾ, ಇವಳು ನೀಟಾಗಿ ಹೇಳಿಲ್ಲ ಅವರಿಗೆ ಹೆಂಗೆ ಅಂತ. ಸಾಂಬಾರು ಮಾಡಿದಾಳೆ, ಕರ್ಬೇವು ಸೊಪ್ಪು ಇಲ್ದಂಗೆ ಸಾಂಬಾರು ಮಾಡಿ. ಗೈಸ್ ಕರ್ಬೇವಿನ ಸೊಪ್ಪು ಇಲ್ಲ ಅಂತಂದರೆ ಟೌನ್ ಕಡೆಗೆ ಬಂದಾಗ ಎಲ್ಲೋ ಕಿತ್ಕೊಂಬರೋಕ್ಕಾಗುತ್ತೆ. ಇವಳು ಕರ್ಬೇವಿನ ಸೊಪ್ಪು ತಗೊಬರ್ತೀನಿ ಅಂತ. ಕಿರಣ್ ಇದ್ದರೆ ತರಿಸ್ಬೋದಿತ್ತು. ಸೊ ನಾನೇ ಹೋಗ್ತಾಯಿರ್ತೀನಿ ಅಂದ್ಲು. ನಾನು ಬೇಡ ಕಣ್ತಾಯಿ, ಏನು ಕರ್ಬೇವಿನ ಸೊಪ್ಪು ಇಲ್ಲ ಅಂದರೆ ಸಾರು ಮಾಡೋಕ್ಕಾಗಲ್ವಾ ಅಂತ ಅಂದೆ ಗೈಸ್. ಸಾಲ್ಟ್ ಹಾಕ್ತಿದ್ದಾಳೆ ನೋಡಿ. ಸೃಷ್ಟಿ ಅವ್ರು ಬೋಂಡ ಹಾಕ್ತಿದ್ದಾರೆ ನೋಡಿ ಗೈಸ್. ಸೃಷ್ಟಿ ಬೋಂಡ ಬಿಡ್ತಾ ಇದ್ದಾಳೆ. ಅಲ್ಲೇನೋ ಲೈ ನೆಟ್ಟಿಗೆ ಹಾಕಿ ನೋಡಲ್ಲಿ ಹೆಂಗಾಗ್ತಿದ್ಯಾ. ಅಪ್ಪ ಅಕ್ಕ ಪ್ಲೀಸ್ ನೀನು ಇದೊಂದು ಹಾಕ್ಬಿಟ್ಟು ಹೋಗ್ಬಿಡು, ನಾನು ಹಾಕ್ತೀನಿ, ನೀನು ತಿನ್ನಿ ಬಂತೆ. ನೀವು ಪೂರ್ತಿ ತಿನ್ಬಿಡೋದಲ್ವಾ? ಅಲ್ಲ ಶೇಪ್ ನೋಡಲಿ ಅತ್ತಾಗಿತ್ತಾಗೋಯ್ತಾ ಇದಾವಲ್ಲ. ನಾನು ಹೋದ್ವಾರ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಮಾಡಿದ್ದೆ. ನಾನು ಯಾವ ಥರ ಹೇಳ್ತೀನಿ ನಾನು ಅನ್ಕೊಂಡೆ, ಬಿಡು, ಇನ್ನು ದಾವಣಗೆರೆ ಸ್ವಲ್ಪ. ಬೋಂಡ ಬರ್ತಾವಲ್ಲ ಆ ಥರ. ಇನ್ನೂ ಸ್ವಲ್ಪ ಬಿಡು, ಹಾಕೋ. ಇನ್ನೂ 4-5 ಹಾಕ್ಬೋದಾಕು. ನಿಮ್ಮ ಮನೇಲಿ ಸುಮ್ ಕುತ್ಕ. ನೋಡಿದ್ದೀನಿ ನೀನು ಅಡುಗೆ ಮಾಡೋದು ಚಂದ. ನಾನು ಒಂಚೂರು ಚೆನ್ನಾಗಿ ಮಾಡಲ್ಲ. ಜಾಗ ಇಲ್ಲ ನೋಡು ಹಿಂಗೆಲ್ಲ ಕೊಂಬು ದೀರ್ಘ. ನಾನೇ ನಿನ್ಗಿನ್ನ ಚೆನ್ನಾಗಿ ಬಿಡ್ತೀನಿ. ಹೋಗು. ನಿಮ್ಮ ಮನೇಲಿ ಹೆಂಗೆ ಮಾಡ್ತೀಯಾ? ನಮ್ಮಲ್ಲಿ ನಾನು ಮೆಣಸಿನ್ಕಾಯಿ ಬಿಡಲ್ಲ, ಆಲೂಗಡ್ಡೆ. ಇದು ಕೊಡಿ, ಅವಾಗಲೇ ಅವಳು ಹಾಕಿದ್ದು ಹೆಂಗಿತ್ತು ನೋಡಿ, ಇವಾಗ ನಾನು ಹಾಕಿರೋದು ನೋಡಿ ಹೆಂಗಿದೆ. ನಾನು ಚೆನ್ನಾಗಿ ಹಾಕ್ತೀನಿ ಗೈಸ್. ಡಬ್ಬ ಅಂದರೆ ಡಬ್ಬ ಆ ಥರ ಬಾಯಿ ಮುಚ್ಕೊಂಡು ಹೋಗು. ಉದ್ದ ಇರೋ ಇಲ್ಲಿ ಇದ್ದಂಗೈತೆ. ಅದು ಉದ್ದನೇ ಇರುತ್ತೆ, ಇಲ್ಲಿ ಇರ್ತಾ ಇರೋದು. ಗೈಸ್ ಇವಳ ಜೊತೆ ಸೇರ್ಕೊಂಡು ಒಂದು ಮೊಬೈಲ್ ಇಟ್ಕೊಳಕ್ ಬರಲ್ಲ, ನನ್ನ ಬ್ಲಾಗಿಗೆ ಒಂದು ಸಪೋರ್ಟ್ ಮಾಡಲ್ಲ. ಇವ್ರು ಏನಾರು ನಂಗೆ ಮಾಡ್ಕೊಡ್ತಾರ? ಸಪೋರ್ಟ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಮಾಡ್ಬಿಟ್ಟು ನಾನು ಮಕಾಣಿಂದು ಏನೋ ಫ್ಯಾಮಿಲಿಗೆ ಹೇಳಿದಾಳೆ ಅಷ್ಟೇ. ಅದು ಬಿಟ್ಟು ಏನು ದೊಡ್ಡ ಸಾಧನೆ ಏನು ನನ್ನ ಫ್ರೆಂಡ್ಸು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಸಬಾ ಏನದ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಏನೋ ಅಂತಾರಲ್ಲ, ರೀಲ್ ಇದೆಯಲ್ಲ ಅಪ್ಪು. ಇಲ್ಲಿ ಅಪ್ಪು ಟೀ ಶರ್ಟ್ ಹಿಂಗೆ ನಾವು ಯಪ್ಪ ಉದ್ದ ಇಲ್ಲಿ ಸರ್ ಕಟ್ ಮಾಡಿಬಿಡಿ. ಪೀಮ್ ಹಾಕ್ತೀನಿ ನೋಡ್ರಿ, ಬೀಪ್ ಹಾಕ್ತೀನಿ ಒಂದಲ್ಲಿ. ಮತ್ತು ಇವಳು ನೋಡೋದು ಹೆಂಗೆ ಕಲಿಸೋಳು, ಅದೇನು ಕತೆನೋ ಟೇಸ್ಟ್ ನೋಡಿ ನನಗೆ ಬೈಕೊಂಬಿಡ. ನಾನು ಲಾಸ್ಟ್ ಮಂಡೇ ಹಾಕಿದ್ದೆ, ಏನು ಸಕ್ಕತ್ತಾಗಿತ್ತು ಗೊತ್ತಾ. ನೀಟಾಗಿ ಮೊಬೈಲ್ ಇಟ್ಕೋ, ಬ್ಲಾಗ್ ಚೆನ್ನಾಗಿ ಬರಲ್ಲ. ಯಾವಾಗ ನೋಡಿದ್ರು ಬೈತಿಯಲ್ಲ. ಅದೇ ಒಂದೇನಾದ್ರು ಮಿಗಿಸ್ಬೇಕಲ್ಲ. ಒಬ್ಬಟ್ಟು ಅಷ್ಟೇ ಎಲ್ಲ ಖಾಲಿ ಮಾಡಬೇಕು. ಇಷ್ಟೇನೇ ಅಂತಿದ್ಲು. ತಿಂದು ಖಾಲಿ ಮಾಡ್ಕೊಂಡು ಹೋಗಿ ಆಯ್ತು. ಗೈಸ್ ಇವಳು ಏನು ಮಾಡ್ತಾಳೆ ಗೊತ್ತಾ, ಇವಾಗ ಮಧ್ಯಾಹ್ನ ಒಬ್ಬಟ್ಟು ಮಾಡಿಕೊಂಡು ತಿಂದು ಅದನ್ನು ಬ್ಲಾಗ್ ಮಾಡಿಲ್ಲ. ಎಂತ ಇವಳೇ ಹೇಳಿದ್ದು ಸಂಜೆ ಮಾಡೋಣ ಅಂತ. ಆಮೇಲೆ ಏನು ಗೊತ್ತಾ, ಸಂಜೆ ಇವಾಗ ಏನೋ ಒಬ್ಬಟ್ಟು ಮಾಡ್ತೀವಿ, ಅದಕ್ಕೆ ಏನಾಗ್ತಾ ಏನೇ ಅದು
ಮಾವಿನ ಹಣ್ಣಿನ ತರಿಸಿದಳು ಏನದ ಶ್ರೀಕರ್ಣಿ ಶೀಕರಣೆ ಮಾಡ್ತಾಳಂತೆ. ನೋಡಿ ನೀವು ಏನಾದರೂ ಮನೇಲಿ ಅಂಥದ್ದು ಏನಾದರೂ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ರೆ ಸೀದೋಗುತ್ತೆ ಬೋಂಡ ತೆಗಿ. ಇಲ್ಲ ಇನ್ನೂ ಆಗ್ಬೇಕು. ನಿಂಗೆ ಬೋಂಡ ತಿನ್ನಂಗಾಗ್ತೈತೆ ಅಂತ ಹೇಳು. ಸೀದೋಗುತ್ತೆ ಅಂತ ತಗ ತಿನ್ನೋ ಅಥವಾ ತಿನ್ನಂಗಾಗ್ತೈತೆ ಅಂತ ಹೇಳು. ಸುಮ್ಮನೆ ಇದು ನಾನು ಮಾಡಿದ ಬೋಂಡ. ಅದಕ್ಕೆ ನೋಡಿ ಗೈಸ್ ಇಲ್ಲಿ 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 ನೋಡ್ರಿ ಹಿಂಗೆ ಇಲ್ಲಿ ಹಿಂಗೆ ಬೋಂಡ ಮಾಡೋದು. ಚೆನ್ನಾಗಿ ಮಾಡಿದ್ದೀನಿ. ಸೃಷ್ಟಿ ಅವರೇ ಈ ಕಡೆಗೆ ನೋಡಿ ಸ್ವಲ್ಪ. ಗೈಸ್ ಇದು ನಾನು ಮಾಡಿರೋ ಬಜ್ಜಿ ಒಂದು ಸ್ವಲ್ಪವನ್ನು ಒರಟಾಗಿಲ್ಲ. ಇವಳು ಮಾಡಿರೋದು ಫುಲ್ ಒರಟಾಗಿತ್ತು. ನೋಡಿ ನಾನು ಮಾಡಿರೋ ಟೀ ಹೆಂಗೈತೆ ಅಂತ ಹೇಳಿ. ಏನು ಸೂಪರ್. ಮೋದಿ ಅವಾಗ ಚಾಯ್ ಮಾಡ್ತಾ ಇದ್ರು. ನೀನು ಮೋದಿದು ಹೇಳ್ಬೇಡ, ಇಲ್ಲಿ ನಿಂದು ಹೇಳು ಫಸ್ಟ್. ನಾನು ಮಾಡ್ಕೊಟ್ಟಿರೋ ಟೀ ಬಗ್ಗೆ ಹೇಳು. ಏನೇನೋ ಹೇಳಿದ್ರೆ ಅಷ್ಟೇ. ಈಗ ಮಸ್ತ್ ಇದೆಯಾ? ಎಷ್ಟು ಮಸ್ತ್ ಐತೆ ಇದು. ಮಸ್ತಿಗೆ ಮಸ್ತ್ ಐಸ್ ಮಾವಿನ ಹಣ್ಣಿನ ಶೀಕರಣೆ ಮಾಡ್ತಿದ್ದಾಳೆ. ಈ ಕಡೆಗೆ ಬಾ ಒಂಚೂರು ಕಾಣಿಸ್ಲಿ ನೀನು. ಇಲ್ಲಿ ಏನು ಇವಳೆ ಅಡುಗೆ ಮಾಡ್ತಿದ್ದಾಳೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಮೊಬೈಲ್ ಹಿಡ್ಕೊಂಡಾಗ ಮಾತ್ರ ಹೋಯ್ತಾಳೆ, ಮಾಡ್ತಾಳೆ, ಬರ್ತಾಳೆ. ಸೃಷ್ಟಿ ಏನು ಬೇಕು ಅಲ್ಲ ಅದೇನು. ಇಲ್ಲಿ ಕಸ ಮಾಡಿಕೊಂಡು ಕಸದಲ್ಲಿ ರಸ ಮಾಡ್ತಿರುವ ವ್ಯಕ್ತಿಯನ್ನು ತೋರಿಸ್ತಿದ್ದೀವಿ. ಇವರೇ ಗೈಸ್ ಕಸದಲ್ಲಿ ರಸ ಮಾಡುತ್ತಿರುವ ವ್ಯಕ್ತಿ. ಏನು ಮಾಡ್ತೀಯಾ? ಮಾವಿನ ಹಣ್ಣಿನ ಶೀಕರಣೆ. ಗೈಸ್ ಒಬ್ಬಟ್ಟು ಮಾಡ್ತಿದ್ದೀನಿ. ಒಬ್ಬಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸ್ವಲ್ಪ ಕಮ್ಮಿ ಮಾಡಿ. ಅವ್ನು ಮಾತಾಡೋದಿರಲಿ ಪರವಾಗಿಲ್ಲ. ಅಲ್ಲಿ ಗೈಸ್ ಒಬ್ಬಟ್ಟು ಮಾಡ್ತಿದ್ದೀವಿ ನೋಡಿ. ಕಿರಣ್ ಕುಮಾರ್ ಅವ್ರ ಫೋನಲ್ಲಿ ಮಾತಾಡ್ತಿದ್ದಾರೆ. ಸೃಷ್ಟಿ ಅವರು ವಿಡಿಯೋಗ್ರಾಫರ್ ಆಗಿದ್ದಾರೆ. ಅವ್ರಿಗೆ ಒಬ್ಬಟ್ಟು ಮಾಡಿ ಮಾಡಿ ಕೊಡ್ತಿದ್ದೀನಿ, ಬೇಯಿಸ್ತಿದ್ದಾರೆ. ಗೈಸ್ ಒಬ್ಬಟ್ಟು ತೊಡ್ತಾ ಇದ್ದೀವಿ ಗೈಸ್. ಬನ್ನಿ ಗೈಸ್ ನಿಮಗೂ ಕೊಡ್ತೀವಿ ನಮ್ಮ ಮನೆಗೆ ಬನ್ನಿ ಒಬ್ಬಟ್ಟಿಗೆ. ಸೃಷ್ಟಿ ಮಧ್ಯಾಹ್ನ ಹೆಂಗಿತ್ತು ಸೃಷ್ಟಿ ಒಬ್ಬಟ್ಟು? ಮಧ್ಯಾಹ್ನ ಚೆನ್ನಾಗಿತ್ತು. ಇವಾಗ ಇನ್ನೂ ಸ್ಪೆಷಲು, ಯಾಕಂದ್ರೆ ಶೀಕರಣೆ ಆ್ಯಡ್ ಆಗಿದೆ. ಶೀಕರಣೆಗೆ ಮಾವಿನ ಹಣ್ಣು ಬಾಳೆಹಣ್ಣೆಲ್ಲ ಹಾಕಿ ಮಾಡಿದ್ದಾಳೆ. ಅದ್ರ ಜೊತೆಗೆ ಒಬ್ಬಟ್ಟು ತಿನ್ನೋದಂತೆ. ಗೊತ್ತಿಲ್ಲ ಹೆಂಗಿರುತ್ತಂತ. ದಿಸ್ ಈಸ್ ಅಮೀಬಾ ವಯುಕ್ತ. ನಾನಲ್ಲ. ಬೆಂದ್ಮೇಲೆ ನೈಸ್. ನಮ್ಮ ಮನೇಲಿ ಒಬ್ಬಟ್ಟು ತಿಂದಿವ ನೈಸ್. ನಾನು ಫಸ್ಟ್ ಟೈಮು ಇಷ್ಟೊಂದು ಒಬ್ಬಟ್ಟು ಮಾಡಿರೋದು ನಾನೇ ಫಸ್ಟ್ ಟೈಮ್ ಇವತ್ತು. ನಮ್ಮ ಮನೇಲಿ ಅರ್ಧ ಕೆ ಜಿ ಒಬ್ಬಟ್ಟು ಮಾಡಿರೋದು ಇದೇ ಫಸ್ಟ್ ಟೈಮ್ ಗೈಸ್. ಬರೀ ಒಂದು ಲೋಟ ಒಬ್ಬಟ್ಟು ಮಾಡ್ತಿದ್ದೆ ಚಿಕ್ಕ ಲೋಟದಲ್ಲಿ. ಇವತ್ತು ಫಸ್ಟ್ ಟೈಮ್ ಅರ್ಧ ಕೆ ಜಿ ಒಬ್ಬಟ್ಟು ಮಾಡಿದ್ದೀನಿ. ಅದು ಸೃಷ್ಟಿಯವ್ರು ಬಂದಿದ್ದಾರೆ ಅಂತ. ಅವರು ಜಾಸ್ತಿ ಒಬ್ಬಟ್ಟು ತಿಂತಾರೆ ಗೈಸ್, ಅದಕ್ಕೆ ಜಾಸ್ತಿ ಮಾಡಿದ್ದೀನಿ. ನೋಡು ಇಲ್ಲಿ ಎಷ್ಟು ಚೆನ್ನಾಗಿ ತೊಟ್ಟಿದ್ದೀನಿ, ತೋರಿಸು. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ತೊಟ್ಟಿದ್ದೀನಿ ಒಬ್ಬಟ್ಟನ್ನ. ಹೋಳ್ಗೆ ಗುಂಡುಗಿದೆ. ಚೆನ್ನಾಗಿಲ್ವೇನೆ? ನಿನ್ ಥರನೇ. ಏಯ್ ದೂರ ಹೋಗೋದೇನು ಹತ್ರ ಹತ್ರ ಮಾಡ್ಬೇಡ. ಚೆನ್ನಾಗಿಲ್ವಾ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿಲ್ಲ. ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ತಿನ್ನುವ. ಬಿಸಿ ಬಿಸಿ ದೋಸೆ, ಶೆವಿ ಶೆವಿ ಊಟ, ಶೆವಿ ಹೋಳಿಗೆ. ಎಂತ ಬಿಸಿ ಬಿಸಿ. ನಾನು ತೋರಿಸ್ತೀನಿ ನೋಡಿ. ಇದೆಲ್ಲ ನಾನು ಬೇಯಿಸಿರೋದು. ಇವಾಗ ಇವರೆಲ್ಲ ಹೆಂಗೆ ಬೇಯಿಸಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಬನ್ನಿ ನೋಡಿ ಹೆಂಗೆ ಬೇಯಿಸಿದ್ದಾರೆ. ನೀಟಾಗಿ ಬೇಯಿಸಕ್ಕೆ ಬರಲ್ಲ, ಕಿತ್ತಾಕಿದ್ದಾರೆ. ನೋಡಿ ನಾನೇ ತುಂಬ ಚೆನ್ನಾಗಿ ಮಾಡೋದು ಗೈಸ್ ಅಡುಗೆನ. ಸೃಷ್ಟಿ ಏನೋ ಸಖತ್ತಾಗಿ ಮಾಡ್ತಾಳೆ. ಅವಳ ಹತ್ರ ಮಾಡಿಸ್ಕೊಂಡು ತಿನ್ನೋಣ ಒಂದಿನ ಅಂತ ಅಂದರೆ ಏನೂ ಚೆನ್ನಾಗಿ ಮಾಡಲ್ಲ ಇವಳು. ರೊಟ್ಟಿ ಚಪಾತಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಒಬ್ಬಟ್ಟು. ರೊಟ್ಟಿ ಅಂತ ಅವಳು ಮಾಡಿದ್ ಮಾತ್ರ ಸ್ಕ್ವೇರಲ್ಲಿ ಮಾಡಿ ತಗೊಬಂದು ಕೊಟ್ಲು ನಮ್ಗೆ. ಏನಿಲ್ಲ ಗೈಸ್, ಅಮೀಬಾ ಶ್ರೀಲಂಕಾ ಮ್ಯಾಪು ಅನ್ಕೋ. ಬನ್ನಿ ಗೈಸ್ ಸೃಷ್ಟಿ ಒಬ್ಬಟ್ಟು ಕೊಟ್ಟಿದ್ದೀನಿ. ಹೋಳಿಗೆ ಅಬಸ್. ಏನು ಮಾಡ್ಬೇಕು ಇವಾಗ? ಸೈಡಿಗೆ ಹಾಕ್ಲಾ? ಶೀಕರಣೆ ನನಗೆ ಗೊತ್ತಿಲ್ಲ ಬೇಡ. ಎಲ್ಲ ಹೆಂಗೆ ತಿನ್ನೋದಂತ. ಹೆಂಗೆ ಹಾಕ್ಬೇಕು ಗೊತ್ತಾ? ಹೆಂಗೆ? ಇವಾಗ ಹಾಕು ಶೀಕರಣೆನ ಇದ್ರ ಮೇಕಾ? ಸಾಕಾ?